ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ದೆಹಲಿಗೆ ಬರಬೇಡಿ ಎಂಬ ಸೂಚನೆ ಇದ್ರೂ ಡಿಸಿಎಂ ಡಿಕೆಶಿ ಯಾತ್ರೆ. ನೀರಾವರಿ ಯೋಜನೆಗಳ ನೆಪದಲ್ಲಿ ಹೈಕಮಾಂಡ್ ಭೇಟಿಯಾಗೋ ಲೆಕ್ಕಾಚಾರನ. ಡಿಕೆ ಶಿವಕುಮಾರ್ ನಡೆ ಬಗ್ಗೆ ಸಿಎಂ ಆಪ್ತರ ವಿಶೇಷ ನಿಗಾ. ಕಾಂಗ್ರೆಸ್ ನಾಯಕರಿಂದ ಬ್ಯಾಕ್ ಟು ಬ್ಯಾಕ್ ದೆಹಲಿ ಓಟ. ಬಿಹಾರ ಚುನಾವಣೆ ಫಲಿತಾಂಶ ಬರ್ತಿದ್ದಂತೆ ವಿದೇಶ ಪ್ರವಾಸಕ್ಕೆ ರಾಹುಲ್ ಗಾಂಧಿ ಪ್ಲಾನ್. ಪವರ್ ಶೇರಿಂಗ್ ಜಿದ್ದಿಗೆ ಬಿದ್ದ ಸಿಎಂ ಡಿಸಿಎಂ ನಡೆ ಮುಂದೇನು ಎಂಬ ಚರ್ಚೆ ಶುರು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿಂದು ಮಹತ್ವದ ಸಚಿವ ಸಂಪುಟ ಸಭೆ. ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಚರ್ಚೆ. ಅತ್ತ ಸಚಿವರ ಸಂಧಾನ ಸಭೆ ವಿಫಲ. ಇತ್ತ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕಬ್ಬು ಬೆಳೆಗಾರರ ಬೇಡಿಕೆ ಬಗ್ಗೆ ತೀರ್ಮಾನ ಸಾಧ್ಯತೆ. ಬೆಂಬಲ ಬೆಲೆ ನಿಗದಿಗಾಗಿ ಮುಂದುವರೆದ ಕಬ್ಬು ಬೆಳೆಗಾರರ ಹೋರಾಟ. ಬೆಳಗಾವಿಯ ಅಂಕಲಗಿ ಪಟ್ಟಣ ಬಂದ್ ಮಾಡಿ ರೈತರ ಹೋರಾಟಕ್ಕೆ ಬೆಂಬಲ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟು, ಶಾಲಾ ಕಾಲೇಜುಗಳು ಬಂದ್. ಬೈಲಹೊಂಗಲ ಪಟ್ಟಣದಲ್ಲೂ ಮುಂದುವರೆದ ಕಬ್ಬು ಬೆಳೆಗಾರರ ಪ್ರತಿಭಟನೆ. 4ನೇ ದಿನಕ್ಕೆ ಕಾಲಿಟ್ಟ ಅಹೋರಾತ್ರಿ ಧರಣಿ. ಕಬ್ಬಿನ ಬೆಲೆ 3,500 ರೂಪಾಯಿ ನಿಗದಿ ಮಾಡುವಂತೆ ಒತ್ತಾಯ. ಇನ್ನೂ ಬಗೆಹರಿಯದ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕರ ಬೋನಸ್ ಸಮಸ್ಯೆ. ಹೆಣ್ಣೂರು ಡಿಪೋದಲ್ಲಿ ಬೆಳ್ಳಂಬೆಳಗ್ಗೆ ಬಸ್ ಹೊರತೆಗೆಯದೆ ಪ್ರತಿಭಟನೆ. ವೇತನ ಹೆಚ್ಚಳ ಸೇರಿದಂತೆ ಹಲವು ಸಮಸ್ಯೆಗಳ ವಿರುದ್ಧ ಚಾಲಕರ ಆಕ್ರೋಶ. ತಮ್ಮ ಆಪ್ತನಿಗೆ ಕಾರು ನೀಡಿ ಸರ್ಕಾರ ವಾಹನ ದುರ್ಬಳಕೆ ಆರೋಪ. ಸಚಿವ ಜಮೀರ್ ಅಹಮದ್ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಿದ ಜೆಡಿಎಸ್. ತಕ್ಷಣ ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಮನವಿ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಆರೋಪಿಗಳಿಂದ ಮೊಬೈಲ್ ಬಳಕೆ. ಸಂತ್ರಸ್ತೆಗೆ ಜೈಲಿನಿಂದಲೇ ಕಾಲ್ ಮಾಡಿದ ಆರೋಪಿ ಪಿಟಿ ಟೀಚರ್ ಮ್ಯಾಥ್ಯೂ. ಕೋರ್ಟ್ನಲ್ಲಿ ಕೇಸ್ ವಾಪಸ್ ತೆಗೆದುಕೊಳ್ಳಲು ಒತ್ತಡ. ನಾಯಿ ಹಿಡಿಯಲು ಬಂದ ಜಿಬಿಎ ಸಿಬ್ಬಂದಿ ವಿರುದ್ಧ ಜನರ ಆಕ್ರೋಶ. ಅಧಿಕಾರಿಗಳು ಬರದೆ ನಾಯಿ ಹಿಡಿಯಲು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಪಟ್ಟು. ಪಶು ಸಂಗೋಪನೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ನಿವಾಸಿಗಳ ಕ್ಲಾಸ್. ಬಾಗಲಕೋಟೆಯಲ್ಲಿ ಬಸ್ಗಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪ್ರತಿಭಟನೆ. ಗಜೇಂದ್ರಗಡ ಇಳಕಲ್ ಬಸ್ ಖಾಲಿ ಇದ್ರೂ ನಿಲ್ಲಿಸದ್ದಕ್ಕೆ ಆಕ್ರೋಶ. ಬಸ್ ನಿಲ್ಲಿಸಿ ಕಂಡಕ್ಟರ್ ಡ್ರೈವರ್ಗಳನ್ನು ತರಾಟೆಗೆ ತೆಗೆದುಕೊಂಡ ಸ್ಟೂಡೆಂಟ್ಸ್. ಬೀದರ್ನಲ್ಲಿ ಸಿಬ್ಬಂದಿ ವರ್ಗಾವಣೆ ಮಾಡಿದ್ದಕ್ಕೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬೀಗ. 25 ದಿನಗಳಿಂದ ಹೊರ ಕುಳಿತ ಸಿಬ್ಬಂದಿ. ಅಧಿಕಾರಿಗಳು ಭೇಟಿ ನೀಡಿದ್ರು ತೆರೆಯದ ಬಾಗಿಲು. ಬಗೆಹರಿಯದ ಸಮಸ್ಯೆ. ಬೀಗ ಹಾಕಿದ್ರಿಂದ ರೈತರಿಗೆ ಸಿಗ್ತಾ ಇಲ್ಲ ಕೃಷಿ ಸಂಬಂಧಿತ ಮಾಹಿತಿ. ಬಿಹಾರ ವಿಧಾನಸಭಾ ಚುನಾವಣೆಗೆ ಇಂದು ಮೊದಲ ಹಂತದ ಮತದಾನ. 121 ಕ್ಷೇತ್ರಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಹಕ್ಕು ಚಲಾವಣೆ. ಇಂಡಿಯಾ ಮೈತ್ರಿಕೂಟದ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ಕ್ಷೇತ್ರದಲ್ಲೂ ಬಿರುಸಿನ ಮತದಾನ. ಕಾರ್ತಿಕ ಶುದ್ಧ ಪೌರ್ಣಮಿ ಪ್ರಯುಕ್ತ ಮಂತ್ರಾಲಯದಲ್ಲಿ ತುಂಗಾರತಿ. ತುಂಗಭದ್ರಾ ನದಿ ದಡದಲ್ಲಿ ಶ್ರೀ ಸುಬುಧೇಂದ್ರ ತೀರ್ಥರಿಂದ ಆರತಿ. ಪ್ರಹ್ಲಾದರಾಜರ ಉತ್ಸವ ಮೆರವಣಿಗೆ ಜೊತೆ ಮಠದಲ್ಲಿ ಲಕ್ಷ ದೀಪೋತ್ಸವ. 2026ರ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆ ವೇಳಾಪಟ್ಟಿ ಪ್ರಕಟ. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ 10ನೇ ತರಗತಿ ಎಕ್ಸಾಮ್ಸ್. ಏಪ್ರಿಲ್ 25ರಿಂದ ಮೇ 9ರವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆ ದಿನಾಂಕ ನಿಗದಿ. ಸೂಪರ್ ಸ್ಟಾರ್ ರಜನಿ, ಕಮಲ್ ಹಾಸನ್ ಒಟ್ಟಿಗೆ ಸಿನಿಮಾ. ತಲೈವಾ 173ನೇ ಚಿತ್ರಕ್ಕಾಗಿ ಒಂದಾದ ಜೋಡಿ. 2027ರ ಪೊಂಗಲ್ ಹಬ್ಬಕ್ಕೆ ಬಿಡುಗಡೆಗೆ ಪ್ಲಾನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.